ಎಷ್ಟು ಕ್ಲಿಯರ್ ಇದೆ ಅಂತ. ಇವತ್ತಿನ ಈ ಸರ್ತಿ 2ನೇ ಸರ್ತಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವಿಟ್ಲಪಿಂಡಿಗೆ ಬಂದಿರೋದು. ನಮ್ಮೊಟ್ಟಿಗೆ ಆ್ಯಸ್ ಆಲ್ವೇಸ್ ಸಂಡಿಬಾ ಇದ್ದಾರೆ, ಕಸಿನ್ ಇದ್ದಾರೆ ಹಿಂದೆ. ಸೊ ಈಗ ನೋಡ್ಕೊಂಡು ನಡಿಬೇಕಷ್ಟೇ, ಯಾಕಂದರೆ ಫುಲ್ಲು ಕೊಚ್ಚೆ ಇದೆ, ಸೀನ್ಸ್ ಹೀಗಿದೆ ಅಷ್ಟಕ್ಕೆ. ಧರ್ಮದ ನಾಮ ಮೊನ್ನೆ ಕೊಡ್ತಾ ಖರ್ಚು ಪಿಂಡಿ ಹೊಚ್ಚಲೇತರಪ್ಪ ಅದು ತೋಜುಣ ಈಗ ತೋಜುಣ ಇದು ಫುಲ್ ಸಂಸ್ಕಾರ ಅಂತ ಇಲ್ಲಿ. ಲಾಸ್ಟ್ ಇಯರ್ ಥರನೇ ಸೇಮ್ ಸ್ಪಾಟಲ್ಲಿ ಈ ಸರ್ತಿನೂ ಇದ್ದೀವಿ. ಈ ಸರ್ತಿ ಏನು ಸಿಗುತ್ತೆ ನೋಡೋಣ. ಈ ಸರ್ತಿ ಮಾತ್ರ ವಿಭಿನ್ ಇಲ್ಲ ಕಾರಣ ಪರವಾಗಿಲ್ಲ, ಅವನು ಎಷ್ಟೊತ್ತಿಗೆ ಬರ್ತಾನೆ ಗೊತ್ತಿಲ್ಲ. ಇಲ್ಲೇ ನಿಂತು ಬಿಡೋಣ ಇವತ್ತು. ಬರ್ತಿದೆ ಈಗ ಮೆರವಣಿಗೆ ಸದ್ಯಕ್ಕೆ, ನೋಡೋಣ. ಅದೇ ಸೇತು ಪರಂದೆ ಪರಂಡು ಕೈ ಮಾಡ್ತಿದೆ. ಪೂಜ್ಯ ಶ್ರೀ ಶ್ರೀ ವಿದ್ಯಾಸಿತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಅರ್ಪಿಸ್ತಾ, ವೇದಿಕೆಯ ಮೇಲೆ ಕೃಷ್ಣಮಹಾಲಿಂಗೇಶ್ವರ ಹುಲಿವೇಷ ತಂಡ ಬೈಲೂರು ಇವರು ತಮ್ಮ ಪ್ರದರ್ಶನವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅವರಿಗೆ ಅಭಿನಂದನೆಗಳನ್ನು ಶುಭ ಹಾರೈಕೆಗಳನ್ನು ತಿಳಿಸುತ್ತಾ ಹುಬ್ಬಳ್ಳಿ ಈಗ ಸಂವಿಧಾನಕ್ಕೆ ಬರಲಿ. ರಶ್ ಮಾರ ಒಂದು ಅಯ್ಯೋ ದೇರ್ ಎಂಥ ರಶ್ ಇದೆ, ದೂಡೋದೇ ಹುಡುಗಿಯವರು ಬರೋದು ತುಂಬ ಕಷ್ಟ ಈಚೆಗೆಲ್ಲ. ಅದೇ ಅವು ತೂಲ ಈ ಸರ್ತಿ ವಿಟ್ಲಪಿಂಡಿ ಫುಲ್ ರಶ್ಶೇ, ಮತ್ತೇನಿರಲಿಲ್ಲ. ರಶ್ ಒಂದು ನೋಡೋಕ್ಕೆ ಸಿಗಲಿಲ್ಲ, ಎಲ್ಲ ಎಲ್ಲೆಲ್ಲಿಂದ ಬರ್ತಾರೆ, ಬಟ್ ಒಂದು ಸ್ವಲ್ಪ ರಶಲ್ಲಿ ಆಗ್ತಿರ್ಲಿಲ್ಲ. ಸೊ ಫೈನಲಿ 4:15 ಆಯಿತು, ಹೊರಗೆ ಬಂದ್ವಿ. ಇದು ಚೆನ್ನಾಗಿತ್ತು ವಿಟ್ಲಪಿಂಡಿ,
ಬಟ್ ರಶ್ ಲಾಸ್ಟ್ ಇಯರ್ಗಿಂತ ಈ ವರ್ಷ ಸಿಕ್ಕಾಪಟ್ಟೆ ಜನ ಇದ್ರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೇಳೋಕ್ಕಿಲ್ಲ. ಸೊ ಅದಕ್ಕೆ ಆದಷ್ಟು ಈಗ ಬೇಗ ಹೊರಟು ಅದ್ರ ಮೇಲೆ ಇವತ್ತು ಕೆಲಸದಲ್ಲೂ ಇದ್ದೇನೆ, ಮನೆಗೆ ಹೋಗೋದು ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಇವತ್ತಿಗೆ ಅಲ್ಲೇ ಮುಗಿಸ್ತೇನೆ.